ಮಂಜಿನ ಮುಂಜಾನೆ. ಊರಿನ ಕೊನೆಯ ಬೀದಿಯಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಅಲ್ಲಿ ಅನನ್ಯ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳ ಜೀವನದಲ್ಲಿ ದೊಡ್ಡ ಸಾಧನೆಗಳಿರಲಿಲ್ಲ, ಆದರೆ ಸಣ್ಣ ಸಣ್ಣ ಕನಸುಗಳಿದ್ದವು. ಪ್ರತಿದಿನ ಬೆಳಿಗ್ಗೆ ಅವಳು ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದಳು. ಆ ಕ್ಷಣಗಳಲ್ಲಿ ಅವಳ ಮನಸ್ಸು ಸ್ವಲ್ಪ ಹಗುರವಾಗುತ್ತಿತ್ತು. ಆದರೆ ದಿನ ಮುಂದುವರಿದಂತೆ ಹೋಲಿಕೆಗಳು ಶುರುವಾಗುತ್ತಿದ್ದವು. ಇತರರು ಮುಂದೆ ಹೋಗುತ್ತಿದ್ದಾರೆ ಎಂಬ ಭಾವನೆ ಅವಳನ್ನು ದಣಿಗೊಳಿಸುತ್ತಿತ್ತು. ಒಂದು ಸಂಜೆ ಮಳೆ ಸುರಿಯತೊಡಗಿತು. ಎಲ್ಲರೂ ಓಡಾಡುತ್ತಿದ್ದರು. ಅವಳು ಮಾತ್ರ ಒಂದು ಮರದ ಕೆಳಗೆ ನಿಂತಳು. ಮಳೆಯ ಹನಿಗಳು ಅವಳ ಮುಖದ ಮೇಲೆ ಬಿದ್ದಾಗ ಮನಸ್ಸು ಶಾಂತವಾಯಿತು. ಅವಳು ಅರ್ಥ ಮಾಡಿಕೊಂಡಳು, ಜೀವನ ಎಂದರೆ ಯಾವಾಗಲೂ ಓಟವಲ್ಲ, ಕೆಲವೊಮ್ಮೆ ನಿಲ್ಲುವುದೂ ಸಾಧನೆ, ನಿಧಾನವಾಗಿ ಸಾಗುವುದೂ ಶಕ್ತಿ. ಆಕಾಶದ ಕಡೆ ನೋಡಿದಾಗ ಮಳೆಯ ನಡುವೆ ಒಂದು ಸಣ್ಣ ಬೆಳಕು ಕಾಣಿಸಿತು. ಅದು ದೊಡ್ಡ ಬೆಳಕು ಅಲ್ಲ, ಆದರೆ ಅವಳೊಳಗೆ ಬೆಳಕು ಹೊತ್ತಿತು. ಅಂದು ಅವಳು ತೀರ್ಮಾನಿಸಿದಳು, ತನ್ನ ಸಮಯದಲ್ಲಿ ತನ್ನ ಹಾದಿಯಲ್ಲಿ ಶಾಂತವಾಗಿ ನಡೆಯಬೇಕು ಎಂದು.